ರಾಜ್ಯ ಸರ್ಕಾರದಿಂದ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಅದು ಮಹಿಳೆಯ ಖಾತೆಗೆ 1,00,000ಕ್ಕೂ ಅಧಿಕ ಹಣ ಅನ್ನೋವಂಥದ್ದು ಜಮಾ ಆಗಿರುವಂಥದ್ದು. ಮೊದಲಿಗೇನೆ ಹೇಳಿಬಿಡ್ತೇನೆ, ನಾನು ಪ್ರತಿ ಮಹಿಳೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಬದಲಾಗಿ ಈ ಮಹಿಳೆಯರಿಗೆ 1,00,000 ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗಿದೆ ಇವತ್ತಿಗೆ ಅಂತ ಹೇಳಬಹುದು. ಇದು ಕೂಡ ಸರ್ಕಾರದ ಒಂದು ಯೋಜನೆ. ಯಾವುದೋ ಸುಮ್ಮನೆ ಯಾವ ರೀತಿಯಾಗೂ ಹಣ ಅನ್ನುವಂಥದ್ದು ಬರಲ್ಲ ಅಂತ ನಮಗೂ ಕೂಡ ಗೊತ್ತು, ನಿಮಗೂ ಕೂಡ ಗೊತ್ತು. ನಾವು ಬೇಡದಲ್ಲೇ ಇರುವಂತಹ ವಿಚಾರನ ಕೂಡ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ಸೊ ಇದು ಕೂಡ ಕರ್ನಾಟಕದ ಒಂದು ಯೋಜನೆ. ಇದ್ರ ಬಗ್ಗೆ ಮರ್ತೋಗ್ಬಿಟ್ಟಿರ್ತಾರೆ. ಆದರೆ ಆ ಒಂದು ಯೋಜನೆಯ ಮೂಲಕ ಬರಬೇಕಾಗಿರುವಂತಹ ಹಣ ಅನ್ನುವಂಥದ್ದು ಇವತ್ತು ಬಂದಿರುವಂಥದ್ದು 1,00,000ವರೆಗೂ ಕೂಡ ಹಣ ಅನ್ನುವಂಥದ್ದು ಜಮಾ ಆಗಿದೆ. ಯಾರ್ಯಾರಿಗೆಲ್ಲ ಆಗಿದೆ, ಇದು ಕೆಲವೊಮ್ಮೆ ಬ್ಯಾಂಕ್ ಅಕೌಂಟಲ್ಲಿ ತೋರಿಸೋದಿಲ್ಲ, ಚೆಕ್ ಮಾಡ್ಕೊಳ್ಬೇಕು ಅಂತ ಅಂದರೆ. ಹಾಗಾದರೆ ಇದು ಯಾವುದು ಸರ್ಕಾರದ ಯೋಜನೆಯಿಂದನೇ ಬಂದಿರುವಂಥದ್ದು ಅಂತ ಕೂಡ ನಾನು ಹೇಳಿದ್ದೀನಿ. ಹಾಗಾಗಿ ಯಾವ ಯೋಜನೆ ಯಾರಿಗೆ ಬರುತ್ತೆ, ಎಷ್ಟು ಹಣ ಅನ್ನುವಂಥದ್ದು ಬಂದಿದೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, ಹೊಸದಾಗಿ ಬರಬೇಕು ಅಂತಂದರೂ ಕೂಡ ಏನು ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಇದೇ ಒಂದು ವಿಡಿಯೋದೊಳಗಡೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕೆ ಅಂತಂದರೆ ಈ ಒಂದು ಯೋಜನೆ ಬಂದು ಹೆಣ್ಣು ಮಕ್ಕಳ ಜೀವನವನ್ನು, ಭವಿಷ್ಯವನ್ನು ರೂಪಿಸುವಂತಹ ಒಂದು ಯೋಜನೆ. ಈ ಒಂದು ಯೋಜನೆಯ ಅಡಿಯಲ್ಲಿನೇ 1,00,000 ರೂಪಾಯಿ ಜಮಾ ಆಗಿರುವಂಥದ್ದು. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಡಿಯೋ ಮಾಡೋದ್ರ ಹಿಂದೆ ನಮ್ಮ ಶ್ರಮ ಕೂಡ ಇರುತ್ತೆ ಅಲ್ವಾ. ಅದು ಕೂಡ ಬೇರೆಯವರ ರೀತಿಯಾಗಿ ಬೇಡದಲ್ಲೇ ಇರುವಂತಹ ವಿಚಾರಗಳಂತೂ ನಾವು ಅಪ್ಲೋಡ್ ಮಾಡೋದಿಲ್ಲ, ಸುಳ್ಳು ಮಾಹಿತಿಗಳನ್ನು ಕೂಡ ಕೊಡೋದಿಲ್ಲ. ಹಾಗಾಗಿ ನಮ್ಮ ಒಂದು ಚಾನಲನ್ನು ನೀವು ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಈ ಒಂದು ಹಣ ಬರುವಂಥದ್ದು ಕರ್ನಾಟಕ ರಾಜ್ಯದ ಮಹಿಳೆಯರು ಯಾರಿರ್ತಾರೆ 18 ವರ್ಷಕ್ಕಿಂತ ಮೇಲ್ಪಟ್ಟಂಥವರಿಗೆ ಈ ಒಂದು ಹಣ ಅನ್ನುವಂಥದ್ದು ಬರೋ ಅಂಥದ್ದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅದು ಕೂಡ ಹಳ್ಳಿ ಕಡೆ ಇರ್ತಾರೆ ಅಲ್ವಾ, ಅಂಥವರಿಗೆ ಶೇರ್ ಮಾಡಿದ್ರೆ ಉಪಯುಕ್ತ ಆಗುತ್ತೆ ಅಂತಲೇ ಹೇಳಬಹುದು. ಹಾಗಾದರೆ ಯಾಕೆ 1,00,000ದವರೆಗೂ ಕೂಡ ಹಣ ಅನ್ನುವಂಥದ್ದು ಬರುತ್ತೆ, ಯಾರ್ಯಾರಿಗೆ ಇದು ಸಿಗುತ್ತೆ ಅಂತಂದರೆ, ಒಟ್ಟಿನಲ್ಲಿ BPL ರೇಷನ್ ಕಾರ್ಡ್ ಅಥವಾ ಸರ್ಕಾರದಿಂದ ಪಡೆದಿರುವಂತಹ ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಇರಬೇಕಾಗಿ ಇರುತ್ತೆ. ಮತ್ತು ಹೆಣ್ಣು ಮಕ್ಕಳಿಗೆ ಆವಾಗ ಏನು ಮಾಡ್ತಾಯಿದ್ರು, ಬೇಗನೆ ಮದುವೆಯನ್ನು ಮಾಡ್ತಾಯಿದ್ರು, ಮದುವೆಗೂ ಕೂಡ ತುಂಬ ಖರ್ಚಾಗ್ತಿತ್ತು, ಎಲ್ಲ ಕೂಡ ಗೊತ್ತು. ಹಾಗಾದರೆ ಈ ಒಂದು ಯೋಜನೆ ಯಾವುದು, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೇನೆ ನೋಡಿ. ಈ ಒಂದು ಯೋಜನೆ ಬಂದು ಭಾಗ್ಯಲಕ್ಷ್ಮಿ ಯೋಜನೆ. ಇದು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಇದ್ರ ಬಗ್ಗೆ ಮರ್ತೋಗ್ಬಿಟ್ಟಿರ್ತಾರೆ. ಅರ್ಜಿ ಹಾಕಿದೀವಿ ಅನ್ನುವಂಥದ್ದು ಕೂಡ ಮರ್ತೋಗ್ಬಿಟ್ಟಿರ್ತಾರೆ. ಮತ್ತು ನಮಗೆಲ್ಲಿ ಬರುತ್ತೆ ಬಿಡು ಅಂತ ಕೂಡ ಅಂದ್ಕೊಳ್ಳೋವಂಥವ್ರು ಇರ್ತಾರೆ. ಆದರೆ ಖಂಡಿತವಾಗ್ಲೂ ಇದರಿಂದ ಹಣ ಅನ್ನುವಂಥದ್ದು ಬಂದೇ ಬರುತ್ತೆ. ಒಂದು ಮನೆಯಿಂದ ಮ್ಯಾಕ್ಸಿಮಮ್ ಅಂತಂದರೆ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಹಣ ಅನ್ನುವಂಥದ್ದು ಬರುತ್ತೆ. ಕರ್ನಾಟಕ ಸರ್ಕಾರದಿಂದನೇ ಅಧಿಕೃತವಾಗಿ ಘೋಷಣೆಯಾಗಿರುವಂತಹ ಯೋಜನೆ ಆಗಿರುತ್ತೆ ಇದು. ಹಾಗಾಗಿ ಯಾವುದೇ ರೀತಿ ಇದಕ್ಕೆ ನೀವು ದುಡ್ಡು ಕಟ್ಟುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಕಂಪಲ್ಸರಿಯಾಗಿ ಪೋಷಕರ ಹತ್ರ ರೇಷನ್ ಕಾರ್ಡ್ ಅನ್ನುವಂಥದ್ದು ಇರಲೇಬೇಕಾಗಿರುತ್ತೆ. ಮತ್ತು ಹೆಣ್ಣು ಮಗು ಏನಿದೆ ಅಲ್ವಾ, ಅದು ಮಿನಿಮಮ್ ಅಂತಂದರೂ ಕೂಡ 8ನೇ ತರಗತಿ ಓದಿರಬೇಕು. ಅಂದರೆ ಮಹಿಳೆ ಏನಾಗಿರ್ತಾರೆ ಅಲ್ವಾ, ಅವರು ಮಿನಿಮಮ್ ಅಂತಂದ್ರು 8ನೇ ತರಗತಿಯವರೆಗೂ ಓದಿರಬೇಕು. ಮತ್ತು 18 ವರ್ಷಕ್ಕಿಂತ ಮೊದಲೇ ಯಾವುದೇ ಕಾರಣಕ್ಕೂ ವಿವಾಹ ಆಗಿರಬಾರ್ದು, ಮದುವೆ ಆಗಿರಬಾರ್ದು. 18ರ ನಂತರನೇ ಅವರು ಮದುವೆ ಆಗಿರಬೇಕು. 2006 ಮಾರ್ಚ್ 31ರ ನಂತರ ಹುಟ್ಟಿರೋ ಅಂಥವರಿಗೆ ಇದು ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬಹುದು. ಅದ್ರ ಒಳಗಡೆ ಹುಟ್ಟಿರೋ ಅಂಥವರಿಗೆ ಇದು ಎಲಿಜಿಬಲ್ ಇಲ್ಲ, ಅಂಥವರಿಗೆ ಹಣ ಅನ್ನುವಂಥದ್ದು ಬಂದಿಲ್ಲ. ನಿಮಗೂ ಕೂಡ ಹಣ ಬಂದಿದೆ ಅಂತ ಅಂದರೆ ಕಮೆಂಟ್ ಮಾಡಿ, ಯಾಕೆಂದರೆ ಎಷ್ಟೊಂದು ಜನಕ್ಕೆ ಹಣ ಬಂದಿದೆ ಈ ಒಂದು ಯೋಜನೆಯ ಅಡಿಯೊಳಗಡೆ. ಸೊ ಓಕೆ, ಇನ್ನು ಕೆಲವೊಬ್ಬರು ಏನು ಹೇಳ್ಬೋದು, ನಾವಿನ್ನೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿಲ್ಲ, ನಾವು ಕೂಡ ಹಾಕಬೇಕು ಅಂದರೆ
ಏನು ಮಾಡಬೇಕು ಅನ್ನೋವಂಥದ್ದು. ಮೊದಲಿಗೆ ಈ ಒಂದು ಯೋಜನೆಯ ಅಡಿಯಲ್ಲಿ ಒಬ್ಬ ಮಗು ಇತ್ತು ಅಂತ ಅಂದರೆ ಹೆಣ್ಣು ಮಗು, ಅದಕ್ಕೆ ಬರೋವಂಥದ್ದು 18,300 ಮತ್ತು ಎರಡನೇ ಹೆಣ್ಣು ಮಗು ಇತ್ತು ಅಂದರೆ 18,350 ರೂಪಾಯಿ. ಅದು ಮೆಚುರಿಟಿ ಪೀರಿಯಡ್ ಆದ ನಂತರ 18 ವರ್ಷದ ನಂತರ 1,00,000 ರೂಪಾಯಿ ಆಗಿರುತ್ತೆ. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಅರ್ಜಿಯನ್ನು ಪರಿಶೀಲನೆ ಮಾಡಬೇಕು, ಅಪ್ಡೇಟ್ ಮಾಡಬೇಕು, ಈ ಹಣದ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಎಲ್ಲಿ ಅಂತ ಅಂದರೆ ತಾಲೂಕಿನ ಒಂದು ಏನು ಅಂಗನವಾಡಿ ಕೇಂದ್ರ ಇರುತ್ತಲ್ವ ಅಲ್ಲಿ, ಮತ್ತು ವೈದ್ಯಾಧಿಕಾರಿ ಕಚೇರಿ ಇರುತ್ತೆ ಅಲ್ವಾ, ಅದರಲ್ಲಿ ನೀವು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತೇನೆ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.